ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ನಾನು ಏನು ಮಾಡ್ತಿದ್ದೀನಪ್ಪ ಅಂತಂದರೆ, ನನ್ನ ಕೈಯಲ್ಲಿ ಬದನೆಕಾಯಿ ಇದ್ದಾವೆ. ಈ ಬದನೆಕಾಯಿ ನೋಡಿದ್ರೆ ಗೊತ್ತಾಗುತ್ತೆ ಏನು ರೆಸಿಪಿ ಮಾಡಬಹುದು ಅಂತ. ಓಕೆ, ಎಲ್ಲರಿಗೂ ಗೊತ್ತಾಗಿರುತ್ತೆ ಇದರಿಂದ ವಾಂಗಿಬಾತ್ ಮಾಡ್ತಾವ್ರೆ ಅಂತ. ನಮ್ಮ ಮನೇಲಿ ಇದೆ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಿರೋದು. ಹೊರಗಡೆ ತಿಂತಾ ಇದ್ವಿ, ಬಟ್ ಮನೇಲಿ ಮಾತ್ರ ಇದೆ ಫಸ್ಟ್ ಅನಿಸುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ, ಇದಕ್ಕೆ ಬೇಕಾಗಿರೋ ಸಾಮಾನುಗಳು ಏನೇನು ಅಂತ ತೋರಿಸ್ತಾ ಬರ್ತೀನಿ. ಇದಕ್ಕೆ ಒಗ್ಗರಣೆಗೆ ಏನು ಬೇಕೋ ಅದನ್ನು ನಾನು ಆಲ್ರೆಡಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ನೀರುಳ್ಳಿ, ಟೊಮೊಟೊ ಹಾಗೂ ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದಕ್ಕೆ ಇಷ್ಟು ಬೇಕಾಗುತ್ತೆ. ನೆಕ್ಸ್ಟು ಹಸೂರು ಬಟಾಣಿ, ಅದು ಆಪ್ಷನ್ನು, ನಿಮಗೆ ಬೇಕಾದರೆ ಹಾಕೋಬೋದು, ಇಲ್ಲಾಂದರೂ ಸ್ಕಿಪ್ ಮಾಡ್ಬೋದು. ನಾವು ಇದನ್ನು ಹಸೆ ಬಟಾಣಿ ತೊಗೊಂಡಿದ್ದೀನಿ. ಮೇನ್ ಬೇಕಾಗಿರೋದು ಹಸಿರು ಮುಳಗಾಯಿ, ಓಕೆನಾ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಮೇನ್ ಹುಣಸೆಹಣ್ಣಿನ ಹುಳಿ ನೆನೆ ಇಟ್ಕೊಂಡಿದ್ದೀನಿ, ಹಾಗೂ ಅರಿಶಿನ, ಒಗ್ಗರಣೆ ಬೇಕಾಗಿರೋ ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ ಹಾಗೂ ಸಾಸಿವೆ. ಇದಕ್ಕೆ ಬೇಕಾಗಿರೋದು ಮೇನ್ ರೈಸ್, ಅಕ್ಕಿ. ಇದಕ್ಕೆಲ್ಲ ಬೇಕು MTR ವಾಂಗಿಬಾತ್ ಪೌಡರ್. ಓಕೆ, ವಾಂಗಿಬಾತ್ ಪೌಡರ್ ಮೇನ್. ಇದಕ್ಕೆ ಎಲ್ಲರೂ ಮನೇಲಿ ಮಾಡ್ಕೊತಾರೆ, ನಾವು ಅಂಗಡಿಯಿಂದ ತೊಗೊಂಬಂದಿದ್ದೀನಿ MTR ಪುಡಿನ. ಯಾಕಪ್ಪ ಅಂದರೆ ಮನೇಲಿ ನಾವು ಜಾಸ್ತಿ ಇದನ್ನು ಮಾಡಲ್ಲ, ಹಂಗಾಗಿ MTR ಪುಡಿನ ನಾನು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ನೆಕ್ಸ್ಟು ಖಾರದ ಪುಡಿ. ಓಕೆ, ಇವಾಗ ತೋರಿಸಿದ್ನಲ್ಲ ಇಷ್ಟು ಐಟಮ್ಗಳು ಇದಕ್ಕೆ ವಾಂಗಿಬಾತ್ ಬೇಕೇ ಬೇಕು ವಾಂಗಿಬಾತ್ ಮಾಡೋಕ್ಕೆ. ಆವಾಗಲೇ ಏನಕ್ಕಪ್ಪ ಅಷ್ಟಕ್ಕೆ ಅಂದರೆ ನನ್ನ ಮಗ ತರಲೆ ಮಾಡಿದ್ದ, ಹಂಗಾಗಿ ನಗು ಬಂತು, ಹಂಗಾಗಿ ಅದಕ್ಕೆ. ಈಗ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಸ್ಟಾರ್ಟಿಂಗ್ ಏನೇನು ಹಾಕಿ ಮಾಡ್ತೀವಿ ಅಂತ ಬನ್ನಿ ತೋರಿಸುವ. ಬನ್ನಿ ಸ್ಟಾರ್ಟ್ ಮಾಡುವ. ನಾನಿವಾಗ ವಾಂಗಿಬಾತ್ ಪೌಡರ್ ಇದೆಯಲ್ಲ ಅದನ್ನು ಕಟ್ ಮಾಡಿ 2 ಪ್ಯಾಕ್ ತೊಗೊತೀನಿ ನಾನು. ಅದನ್ನು ಕಟ್ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕ್ಕೊಂಡು ಅದರಲ್ಲಿ ಚೆನ್ನಾಗಿ ಗಂಟು ಬರೆದಿರೋ ಹಾಗೆ ನೀರು ಹಾಕಿ ಕಾಲಿಸಿ ಒಂದು 5-10 ನಿಮಿಷ ನಾವು ಅದನ್ನು ಇಡಬೇಕು. ಯಾಕೆಂದರೆ ಅದು ಒಂದು ಸ್ವಲ್ಪ ಕಲರಾಗಿ ಬಿಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ. ಡೈರೆಕ್ಟಾಗಿ ಹಾಕೋದ್ಕಿಂತ ಈ ಥರ ಒಂದು 5-10 ನಿಮಿಷ ನೀವು ಅದನ್ನು ಕಾಲಿಸಿ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ. ಓಕೆ, ಇವಾಗ ನಾನು ಅದನ್ನು ಚೆನ್ನಾಗಿ ಗಂಟು ಬಾರದಿರೋ ಹಾಗೆ ಕಾಲಿಸ್ತಿದ್ದೀನಿ. ಇವಾಗ ನನ್ನ ಮಗ ಬಂದ ಕೌಂಟ್ರ್ ಕೊಡ್ತಿದ್ದಾನೆ, ಹಂಗಾಗಿ ನಾನು ಇದನ್ನು ವಾಯ್ಸನ್ನು ಕಟ್ ಮಾಡಿ ನನ್ನ ವಾಯ್ಸ್ಗೆ ಇವಾಗ ಕೊಡ್ತಾ ಇದ್ದೀನಿ. ಓಕೆ, ಇವಾಗ ನಾನು ವಾಂಗಿಬಾತ್ ಪೌಡರ್ನ ಚೆನ್ನಾಗಿ ಕಾಲಿಸ್ಬಿಟ್ಟು ಇವಾಗ ಒಂದು ಸೈಡಿಗೆ ಇಡೋಣ. ಓಕೆ, ಅದರಲ್ಲಿ ಏನಪ್ಪ, ಕೆಲವರೆಲ್ಲ ಮನೆಯಲ್ಲೇ ಮಾಡ್ಕೊತಾರೆ. ನಮಗೆ ನಾವು ಜಾಸ್ತಿ ಮನೇಲಿ ಮಾಡಲ್ವಲ್ಲ ವಾಂಗಿಬಾತ್. ಇದೆ ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ಫಸ್ಟ್ ಟೈಮ್ ಮಾಡಿಕೊಂಡು ನಾನು ಎಲ್ಲರ ಮೇಲೂ ಪ್ರಯೋಗ ಮಾಡೋಣ ಇವತ್ತಂತೂ ನಿರ್ಧಾರ ಮಾಡಿದೆ. ಹಾಗಾಗಿ ನಮ್ಮಮ್ಮನೂ ನನಗೆ ಸಾಥ್ ಕೊಡ್ತು, ನನ್ನ 2 ಮಕ್ಕಳು ಕೂಡ ಸಾಥ್ ಕೊಟ್ಟರು. ಮಾಡು ನೋಡೋಣ, ಟ್ರೈ ಮಾಡು ಅಂತ. ಹಂಗಾಗಿ ನಾನು ಇವಾಗ ಫಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರಬಹುದು ಅಂತ ಅಂದ್ಕೊತೀನಿ. ನಿಮಗೆ ತಿಂದುಬಿಟ್ಟು ನಾನು ಹೇಳ್ತೀನಿ ಹೆಂಗಿದೆ ಅಂತ. ಬನ್ನಿ, ಇವಾಗ ಅದನ್ನು ಕಾಲಿಸಿ ಇಟ್ಟಾಯಿತು. ಅಮ್ಮ ಕೆಳಗಡೆ ಹಸಿರು ಮುಳಗಾಯಿನ ಎಸ್ತಾರೆ. ನಮಗೆ ನಿಂತ್ಕೊಂಡು ಚಾಕೋದಲ್ಲಿ ಹೆಚ್ಚೋ ಅಭ್ಯಾಸ ಇಲ್ಲ, ಕೂತ್ಕೊಂಡು ನೀಟಾಗಿ ತೊಳೆದು ಅದನ್ನು ಎಸ್ತೀವಿ. ಅದು ನಮಗೆ ಮೊದಲಿದ್ದನೂ ಅದೇ ರೂಢಿ ಇರೋದು. ಇವಾಗ ನಾನು ಒಲೆ ಹೊಚ್ಚೋ ಸಮಯ ಬಂದಾಯಿತು. ಇವಾಗ ಒಲೆ ಹೊಚ್ಚಾಯಿತು. ನಾನು ಕುಕ್ಕರಲ್ಲೇ ಇದನ್ನು ವಾಂಗಿಬಾತ್ ರೈಸ್ನ ಮಾಡ್ತಾಯಿದ್ದೀನಿ. ಕುಕ್ಕರ್ ಇಟ್ಟಾಯಿತು. ಕುಕ್ಕರ್ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಓಕೆ, ನಮ್ಮ ಮನೇಲಿ ಎಷ್ಟು ನಾವು ರೈಸ್ ತೊಗೊತೀವಿ ನೋಡಿ, ಅದಕ್ಕೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಎಣ್ಣೆನ ನಾನು ಹಾಕ್ತಾಯಿದ್ದೀನಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತಿರೋದು? ನಾನು ಯೂಸ್ ಮಾಡ್ತಿರೋ ಎಣ್ಣೆ
ಶೇಂಗದ ಎಣ್ಣೆ. ನಮ್ಮ ಮನೇಲಿ ಯಾವಾಗಲೂ ನಾವು ಶೇಂಗದ ಎಣ್ಣೆನೇ ಯೂಸ್ ಮಾಡ್ತಿರೋದು. ಅಮ್ಮ ನೋಡ್ತಿದ್ದೀರಲ್ವ, ಮುಳುಗಾಯಿನ ನೀಟಾಗಿ ಎಸ್ತಿದ್ದಾರೆ. ಅವರು ಕುತ್ಕೊಂಡು ಮಾಡಿದ್ರೆ, ಕುತ್ಕೊಂಡು ನಿಂತ್ಕೊಂಡು ಜಾಸ್ತಿ ಅವ್ರು ಏನೂ ಹೆಚ್ಚಲ್ಲ, ಕುತ್ಕೊಂಡ್ಬಿಟ್ಟೆ ಹೆಚ್ಚೋದು. ಹಳ್ಳಿ ಸೈಡೆಲ್ಲ ಹಿಂಗೇನೆ. ಓಕೆ, ಇವಾಗ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದರೆ ಒಂದು ಸ್ವಲ್ಪ ರುಚಿ ಬೇರೆಯೇ ಇರುತ್ತೆ ಅಂತ ಅಷ್ಟೆ. ನಾನು ಅದಕ್ಕೆ 2 ಸ್ಪೂನ್ ತುಪ್ಪನ ಹಾಕ್ತಿದ್ದೀನಿ. ಸ್ವಲ್ಪ ಅದು ಎಣ್ಣೆ ಕಾದ್ಮೇಲೆ ತುಪ್ಪ ಹಾಕಬೇಕು. ತುಪ್ಪನೂ ಕೂಡ ಒಂದು ಸ್ವಲ್ಪ ಕಾಯಬೇಕು, ಓಕೆನಾ. ಸ್ವಲ್ಪ ತುಪ್ಪನೂ ಕಾದ ಮೇಲೆ ನಾವು ಇದಕ್ಕೆ ಹಾಕ್ತಿರೋ ಫಸ್ಟ್ ಏನಪ್ಪ ಅಂತಂದರೆ, ನಾನು ಇದಕ್ಕೆ ಫಸ್ಟ್ ಎಲ್ಲರೂ ಹಾಕೋದೇನು ಸಾಸಿವೆನ ನಾನು ಕೂಡ ಇದಕ್ಕೆ ಫಸ್ಟ್ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ನಾನು ಸಾಸಿವೆ ತೊಗೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಸಾಸಿವೆನ ತೊಗೊಂಡು ಅದು ಸ್ವಲ್ಪ ಚಟ್ಪಟ್ ಅಂತ ಸಿಡಿಬೇಕು. ಅದು ಹೆಂಗೆ ಸಿಡಿಬೇಕು ಅಂದರೆ ಎದುರಿಗೆ ನಿಂತಿರೋರು ಮುಖ ಸಿಡಿಬೇಕು ಹಾಗೆ ಅಂತ ನಮ್ಮಮ್ಮ ಹೇಳ್ತವ್ರೆ. ಇವಾಗ ನಾನು ಅದಕ್ಕೆ ಮತ್ತೆ ನೆಕ್ಸ್ಟ್ ಹಾಕ್ತಿರೋದು ಉದ್ದಿನ ಬೇಳೆನ ಹಾಕ್ತಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಲಿ, ಸಾಸಿವೆನೂ ಸಿಡಿಲಿ. ನಾನು ಒಬ್ಬಳೇ ಮಾಡಿದ್ರೆ ನನಗೆ ಬಂದಂಗೆ ನಾನು ಮಾಡಿಬಿಡ್ತೀನಿ. ನಮ್ಮಮ್ಮ ಹಂಗೆಲ್ಲ, ಫಸ್ಟು ಸಾಸಿವೆ ಸಿಡಿಬೇಕು, ಸಿಡಿತಾ ಅಂದಮೇಲೆ ಸಿಡಿತಮ್ಮ ಅಂದಾಗ ನೆಕ್ಸ್ಟ್ ಹಾಕು ಅಂತವ್ರೆ ಕೆಳಗೆ ಕೂತ್ಕೊಂಡು. ನಾನು ಇವಾಗ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಹಾಕ್ತಿರೋದು ಉದ್ದಿನ ಬೇಳೆ ಹಾಗೂ ಕಡಲೆಬೇಳೆನೂ ಹಾಕಿದೆ. ಆಮೇಲೆ ನೆಕ್ಸ್ಟ್ ನಾನು ಹಾಕ್ತಿರೋದು ನೀರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ನೀರುಳ್ಳಿನೂ ಸಹ ಇವಾಗಲೇ ನಾನು ಹಾಕ್ತೀನಿ. ನೀವೆಷ್ಟು ರೈಸ್ ತೊಗೊತೀರೋ, ಎಷ್ಟು ಮಾಡ್ಕೊತೀರೋ ಅಷ್ಟು ನೀವು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರುಳ್ಳಿ ಹಾಕ್ಕೋಬೇಕು. ನಾನು 1 ರಿಂದ 2 ನೀರುಳ್ಳಿನ ತೊಗೊಂಡಿದ್ದೀನಿ, ಸ್ವಲ್ಪ ದಪ್ಪ ಗಾತ್ರದಲ್ಲಿರೋ ನೀರುಳ್ಳಿನ. ಆಮೇಲೆ ನಾನು ಇದಕ್ಕೆ ಹಾಕ್ತಿರೋದು ನೆಕ್ಸ್ಟು ಒಣಮೆಣಸಿನ್ಕಾಯಿ ಅಲ್ವಾ. ಹಾಕೋದಿಲ್ಲ ಇನ್ನೂ ಸದ್ಯಕ್ಕೆ. ಅಮ್ಮ ಹೇಳ್ತವ್ರೆ ಚೆನ್ನಾಗಿ ನೀರುಳ್ಳಿ ಒಂದು ಸ್ವಲ್ಪ ಇದಾಗಲಿ, ನೆಕ್ಸ್ಟ್ ಆಮೇಲೆ ನೀನು ಒಣಮೆಣಸಿನ್ಕಾಯಿ ಹಾಕ್ಬೇಡ, ಕರಿಬೇವು ಹಾಕೇ ಇಲ್ಲ, ಹಾಕು ಫಸ್ಟು ಅಂತ ಅಮ್ಮ ಕೆಳಗೆ ಕೂತ್ಕೊಂಡು ಬೈತಿದ್ದಾರೆ. ನಾನಿವಾಗ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ನೆಕ್ಸ್ಟು ನಾನು ಹಾಕ್ತಿರೋದು ಏನಪ್ಪ ಅಂತಂದರೆ ಒಣಮೆಣಸಿನ್ಕಾಯಿ. ನೀವು ಏನೇ ಒಣಮೆಣಸಿನ್ಕಾಯಿ ಹಾಕಿದರೆ ಅದ್ರ ರುಚಿನೇ ಬೇರೆ ಕಣ್ರಿ, ಸಖತ್ತ ರುಚಿ ಕೊಡುತ್ತೆ. ಅದ್ರ ಟೇಸ್ಟೇ ಬೇರೆ. ನೀವು ಚಿತ್ರಾನ್ನಕ್ಕಾಗಲಿ, ಅವಲಕ್ಕಿಗೆ ಆಗಲಿ, ನೀವು ಹಸಿಮೆಣ್ಸಿಕಾಯಿ ಜೊತೆ ಒಣಮೆಣ್ಸಿಕಾಯಿ ಒಂದು 2 ಮಿಕ್ಸ್ ಮಾಡಿ ಹಾಕಿ ನೋಡಿ, ಅದ್ರ ಗಮ್ಮತ್ತೇ ಬೇರೆ ಆಗುತ್ತೆ. ನಾನು ನೆಕ್ಸ್ಟ್ ಹಾಕ್ತಿರೋದು ಟೊಮೊಟೊ. ನಾನು ಇಲ್ಲಿ ಸಣ್ಣ ಗಾತ್ರದಲ್ಲಿರೋ ಟೊಮೊಟೊ 2 ತೊಗೊಂಡಿದ್ದೀನಿ. ಮೇನ್ ಇದಕ್ಕೆ ಬೇಕಾಗಿರೋದು ಹುಣಸೆಹಣ್ಣಿನ ರಸ, ಅದು ಮೇನ್ ಇದಕ್ಕೆ. ಹಾಗಾಗಿ ನಾನು ಸಣ್ಣ ಗಾತ್ರದಲ್ಲಿ ತೊಗೊಂಡಿರೋ 2 ಟೊಮೊಟೊನ ಹೆಚ್ಕೊಂಡು ಅದಕ್ಕೆ ಹಾಕಿದ್ದೀನಿ. ಅದು ಒಂದು ಸ್ವಲ್ಪ ಮಾಗಬೇಕಂತೆ ಅಮ್ಮ ಹೇಳ್ತವ್ರೆ. ಮಾಗಲಿ ಅಂತ ನಾನು ಕೈ ಆಡಿಸ್ತಿದ್ದೀನಿ. ಅದು ಮಾಗವಲ್ದು. ನಾನು ಹೆಂಗೆ ಮಾಡ್ತೀನಿ ಅಂದರೆ ಬೇಗ ಮಾಗಲಿಕ್ಕೋಸ್ಕರ ಉಪ್ಪು ಹಾಕ್ಬಿಡ್ತೀನಿ. ನಮ್ಮಮ್ಮ ಉಪ್ಪು ಹಾಕೋಕ್ಕೆ ಬಿಡಲ್ಲ, ಫಸ್ಟ್ ಹಂಗೆ ಮಾಗಬೇಕದು, ಆಮೇಲೆ ಉಪ್ಪು ಹಾಕ್ಕೊತಾರೆ. ಇವಾಗ ಅದು ಮಾಗ್ತಾಯಿದೆ. ನೆಕ್ಸ್ಟ್ ಏನು ಹಾಕ್ತಿದ್ದೀನಿ ನಾನು ಅಂತಂದರೆ ಹಸಿರು ಬಟಾಣಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಮುಳುಗಾಯಿ ಹೆಚ್ಚಾಯಿತು. ಇವಾಗ ಹಸಿರು ಬಟಾಣಿನೂ ಬೇಡ, ಮುಳುಗಾಯಿನೂ ಬೇಡ, ಫಸ್ಟು ಅದಕ್ಕೆ ಹಾಕು ಹುಣಸೆಹಣ್ಣಿನ ರಸ ಅಂತವ್ರೆ ಅಮ್ಮ. ಹುಣಸೆಹಣ್ಣಿನ ರಸನ ನಾನು ಚೆನ್ನಾಗಿ ಕಿವುಚಿ ಅದಕ್ಕೆ ಬಿಡಬೇಕು. ನೀವೇನೇ ಅನ್ನಿ, ಹುಣಸೆಹಣ್ಣಿನ ರಸ ನೀವು ಏನೇ ಸಾಂಬಾರು ಮಾಡಿದ್ರು, ನೀವು ಎಷ್ಟೇ ಟೊಮೆಟೊ ಹಣ್ಣು ಹಾಕಿದರೂ ಕೂಡ ಅದಕ್ಕೆ 1-2 ತೊಲೆನ ಹುಣಸೆ ಹಣ್ಣನ್ನು ನೀಟಾಗಿ ಕಿವುಚಿ ಅದಕ್ಕೆ ಹಿಂಡಿ ನೋಡಿ, ಅದು ರುಚಿನೇ ಬೇರೆ ಗೈಸ್, ರುಚಿನೇ ಬೇರೆ. ಅದು ರುಚಿ ಬೇರೆಯೇ ಥರ ಕೊಡುತ್ತೆ. ನಮ್ಮ ಮನೇಲಿ ಅಮ್ಮ ಎಲ್ಲ ಏನೇ ಸಾಂಬಾರು ಮಾಡಿದ್ರು ಕೂಡ 1-2 ತೊಲೆನ ಹಿಂಡಿಬಿಟ್ಟು ಹಾಕ್ತಾರೆ. ಬಟ್ ನಾನು ಮಾಡಿದ್ರೆ ಹಂಗಲ್ಲ, ಇದೆಲ್ಲ ರಿಸ್ಕ್ ತೊಗೊಳ್ಳೋದೇ ಇಲ್ಲ. ಟೊಮೆಟೊ ಹಣ್ಣು ಹೆಚ್ಚಾಗಿ ಮಾಡಿಬಿಡ್ತೀನಿ ನಾನು. ಈಗ ವಾಂಗಿಬಾತಿಗೆ ಬೇಕಾಗಿರೋದೇ ಮೇನ್ ಹುಣಸೆಹಣ್ಣಿನ ರಸ ಅಲ್ವಾ, ಹಂಗಾಗಿ ಹುಣಸೆಹಣ್ಣಿನ ರಸನ ಅದಕ್ಕೆ ನಾನು ಹಿಂಡ್ಕೊತಾ ಇದ್ದೀನಿ. ನೋಡಿಪ್ಪ, ನಾನಿವಾಗ ಹುಣಸೆಹಣ್ಣಿನ ರಸ ಹಿಂಡಾದ್ಮೇಲೆ ಅಮ್ಮ ಮತ್ತೆ ನೆಕ್ಸ್ಟು ಬಂದರು ಒಳಗಡೆ. ಅಮ್ಮ ಹಸಿರು ಬಟಾಣಿನ ಹಾಕ್ತವ್ರೆ, ಅದಕ್ಕೆ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ತವ್ರೆ. 1 ಸ್ಪೂನಷ್ಟು ಬೆಲ್ಲ ಹಾಕ್ತಿದ್ದಾರೆ. ಯಾಕಪ್ಪ ಬೆಲ್ಲ ಹಾಕ್ತಿದ್ದಾರೆ ಅಂದರೆ ಇದರಲ್ಲಿ ಖಾರ, ಉಪ್ಪು, ಹುಳಿ ಎಲ್ಲ ಇರೋದ್ರಿಂದ ಒಂದು ರುಚಿ ಕೊಡುತ್ತನ್ನೋ ಕಾರಣಕ್ಕೆ ಬೆಲ್ಲನ ಕೂಡ ಅದಕ್ಕೆ ಮಿಕ್ಸ್ ಮಾಡ್ತಿದ್ದಾರೆ.
ಸ್ವಲ್ಪ ಅರಿಶಿಣ ನಾನು ಹಾಕಿರಲಿಲ್ಲ ಆವಾಗ, ಇವಾಗ ಅಮ್ಮ ಅದಕ್ಕೆ ಅರಿಶಿಣನೂ ಹಾಕ್ತಿದ್ದಾರೆ. ನಾವುಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ. ಓಕೆ, ನೆಕ್ಸ್ಟ್ ಏನು ಹಾಕ್ತಿದ್ದಾರೆ ಅಮ್ಮ? ಓಕೆ ನೋಡುವ. ನೆಕ್ಸ್ಟ್ ಅಮ್ಮ ಹಾಕ್ತಿರೋದು ಮುಳುಗಾಯಿನ. ಹಸಿರು ಮುಳುಗಾಯಿ ಅಂತೂ ಅಲ್ಲ ಅನಿಸುತ್ತೆ, ಇವಾಗಲೇ ಹಾಕಲ್ಲ, ಯಾಕಂದರೆ ಅಮ್ಮ ನೀಟಾಗಿ ಹೆಚ್ಚಿ ನೆನಿಟ್ಟವ್ರೆ. ಓಕೆ, ಆವಾಗಲೇ ನಾವು 5-10 ನಿಮಿಷ ನೆನೆ ಇಟ್ಟಿದ್ವಲ್ಲ ವಾಂಗಿಬಾತ್ ಪೌಡರ್, ಕ್ಲೀನಾಗಿ ಮಿಕ್ಸ್ ಮಾಡಿ ಅದನ್ನು ಅಮ್ಮ ಅದಕ್ಕೆ ಹಾಕ್ತಿದ್ದಾರೆ. ಅದು ಎಷ್ಟು ಕಲರ್ ಬಿಟ್ಕೊಳ್ಳುತ್ತೆ ನೋಡಿ. ನೀವು ಡೈರೆಕ್ಟಾಗಿ ಹಾಕಿದ್ರೆ ಅದು ಕಲರ್ ಬಿಟ್ಕೊಳ್ಳಲ್ಲ ಅನಿಸುತ್ತೆ. ಸ್ವಲ್ಪ ಒಂದು 5-10 ನಿಮಿಷ ಹಾಕಿದರೆ ಮಾತ್ರ ಅದು ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದಕ್ಕೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ನಾನು ಇದಕ್ಕೆ 1 ಸ್ಪೂನು ಅಥವಾ 1.5 ಸ್ಪೂನ್ ಹಾಕ್ಬಹುದು, ಯಾಕಂದರೆ ಹಸಿಮೆಣ್ಸಿಕಾಯಿ ಇಲ್ಲ, ಒಣಮೆಣ್ಸಿಕಾಯಿ ಮತ್ತು ಖಾರದ ಪುಡಿ ಅಷ್ಟೇ ಇದಕ್ಕೆ ನಾವು ಹಾಕ್ತಿರೋದು. ಮೇನ್ ಇದನ್ನು ಲಾಸ್ಟಿಗೆ ಹಾಕ್ತಾರೆ ಎಲ್ಲರೂ. ನಮ್ಮ ಮನೆಯಲ್ಲಿ ಸ್ಟಾರ್ಟಿಂಗೇ ಹಾಕ್ಬಿಡ್ತೀವಿ. ಯಾಕಪ್ಪ ಅಂದರೆ ಮಕ್ಕಳೆಲ್ಲ ತೆಗೆದಿಟ್ಬಿಡ್ತಾರೆ. ಹಂಗಾಗಿ ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಅದು ಕೈಗೆ ಸಿಗಲ್ಲ ಅಲ್ವಾ. ಹಂಗಾಗಿ ನಾವು ಸ್ಟಾರ್ಟಿಂಗೇ ಇದನ್ನು ಹಾಕಿ ರೆಡಿ ಮಾಡ್ತೀವಿ. ನೆಕ್ಸ್ಟ್ ಏನು ಹಾಕ್ತೀವಿ? ಓಕೆ, ನೆಕ್ಸ್ಟ್ ನಾವು ಮುಳುಗಾಯಿನ ಹಾಕಬೇಕು ಅಂತ ಅದನ್ನು ನೀಟಾಗಿ ಅಮ್ಮ ಹೆಚ್ಚಿಟ್ಟಿದ್ದಾರಲ್ಲ, ಒಂಚೂರು ಉಪ್ಪು ಹಾಕ್ಬಿಟ್ಟು ಕಪ್ಪಾಗಲ್ಲ ಅನ್ನೋ ಕಾರಣಕ್ಕೆ ನೀರು ಹಾಕಿ ಕ್ಲೀನಾಗಿ ಹೆಚ್ಚಿ ಹಿಂಗಿಟ್ಟಿದ್ದಾರೆ. ಇದನ್ನು ಯಾವಾಗ ನಾವು ಸೇರಿಸ್ತೀವಪ್ಪ, ಯಾವಾಗ ಹಾಕ್ತೀವಿ ಅಂದರೆ ಬನ್ನಿ ತೋರಿಸುವ. ಓಕೆ, ಅಮ್ಮ ಅಲ್ಲೇ ನೀರು ಹಾಕ್ತವ್ರೆ ಅಲ್ಲ ಅಂತ ಅಂದ್ಕೊತಿದ್ದೀರಾ. ನಾನು ಸ್ವಲ್ಪ ಆಚೆ ಹೋಗಿದ್ದೆ, ಬರೋ ಅಷ್ಟೊತ್ತಿಗೆ ಅಮ್ಮ ಅಲ್ಲೇ ಮುಳುಗಾಯಿನ ಹಾಕ್ಬಿಟ್ಟಿದ್ರು. ನಾವು ತೊಗೊಂಡಿರೋದು ಅಕ್ಕಿ 2 ಲೋಟ, ಅಮ್ಮ ಇವಾಗ ಹಾಕ್ತಿರೋದು 3-4 ಲೋಟ, ಮೇ ಬಿ 3 ಲೋಟ ಹಾಕ್ತಾಯಿದ್ದಾರೆ. ಯಾಕೆ 3 ಲೋಟ ಏನಕ್ಕೆ ಹಾಕ್ತಿದ್ದಾರಪ್ಪ ಅಂತಂದರೆ ಮುಳುಗಾಯಿ ಇದೆಯಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಬಾಯಿಗೆ ತುಂಬ ರುಚಿ ಕೊಡುತ್ತೆ ಸ್ವಲ್ಪ ಬೆಂದ್ಕೊಂಡ್ರೆ ಅದರಲ್ಲಿ. ಹಂಗಾಗಿ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಒಂದು 3-4 ಲೋಟ ನೀರನ್ನು ಹಾಕಬೇಕು. ಯಾಕಂದರೆ ಫಸ್ಟು ಅದು ಮುಳುಗಾಯಿನ ನೀರಲ್ಲೇ ಕುದಿಬೇಕು ಒಂದು 5-10 ನಿಮಿಷ. ಹಂಗಾಗಿ ನೆಕ್ಸ್ಟು ನಾವು ಇದಕ್ಕೆ ರೈಸನ್ನು ಹಾಕುವ. ಓಕೆ, ಇದು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ಅಮ್ಮ ನೆನೆ ಇಟ್ಟಿರೋ ರೈಸನ್ನು ಹಾಕ್ತವ್ರೆ. ಒಂದು 5-10 ನಿಮಿಷ ನೆನೆ ಇಡಬೇಕು. ಒಂದು 5-10 ನಿಮಿಷ ನೆನೆ ಇಡಬೇಕು, ಯಾಕಂದರೆ ಅದು ಉದುರು ಚೆನ್ನಾಗಾಗುತ್ತೆ. ಯಾಕಂದರೆ ಇದು ಮನೆ ಅಕ್ಕಿ ಆಗಿದ್ರು, ಮನೆ ಅಕ್ಕಿನೋ ಅಥವಾ ಬೇರೆ ಅಕ್ಕಿನ, ಯಾವುದೇ ಅಕ್ಕಿ ಆದರೂ ಕೂಡ ಒಂದು 5-10 ನಿಮಿಷ ನೀವು ಕ್ಲೀನಾಗೆ ವಾಶ್ ಮಾಡಿ ಅದನ್ನು ತೊಳೆದು ನೀಟಾಗಿ ಒಂದು 5-10 ನಿಮಿಷ ನೆನೆ ಇಟ್ಟರೆ ಸಾಕು, ತುಂಬ ಚೆನ್ನಾಗಿ ಅನ್ನ ಉದುರಾಗುತ್ತೆ ಅಂತ ವಾಡಿಕೆ ನೋಡಿ. ರೈಸ್ ಹಾಕಾಯಿತು. ಎಷ್ಟು ಚಂದ ಇವಳು, ಎಷ್ಟು ಚಂದ ಕಾಣುತ್ತೆ ಅಲ್ವಾ. ಬಟಾಣಿ, ರೆಡ್ ಚಿಲ್ಲಿ, ವಾವ್ ಸೂಪರ್ ನೋಡಿ. ಇವಾಗ ಅನ್ನ ತುಂಬ ಕುದಿ ಹತ್ತಿದೆ. ಇದು ಯಾವಾಗ ಕುಕ್ಕರ್ ಬಾಯಿ ಮುಚ್ಚಬೇಕು ಅಂದರೆ ಅನ್ನ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಕುಕ್ಕರ್ ಬಾಯಿನ ಮುಚ್ಚಿಬಿಡೋಣ. ಲಾಸ್ಟ್ ಒಂದು ಕೂಗಿ ಅದು ಅನ್ನ ಏನಂತಾರೆ ರೈಸ್ ಆಗಬೇಕು. ಕುಕ್ಕರ್ ಬಾಯಿ ಮುಚ್ಚಾಯಿತು, ವಿಶಿಲು ಕೂಡ ಇಟ್ಟಾಯಿತು. ಬನ್ನಿ ಜಸ್ಟ್ ಒಂದು 5-10 ನಿಮಿಷಕ್ಕೆ ನಮ್ಮ ರೈಸ್ ರೆಡಿ. ಹೆಂಗೆ ಆಗುತ್ತೆ, ಹೆಂಗೆ ರುಚಿ ಇರುತ್ತೆ ಅಂತ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ 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 ಬನ್ನಿ. ಅಮ್ಮ ಕುಕ್ಕರ್ ಬಾಯಿ ನನಗೆ ಹೇಳ್ದೇನೆ ಓಪನ್ ಮಾಡಿಬಿಟ್ಟಿದ್ದಾಳೆ. ಓಕೆ, ನೋಡ್ತಿದ್ದೀರಲ್ವ ಎಷ್ಟು ಚಂದವಾಗಿ ಆಗಿದೆ ವಾಂಗಿಬಾತ್ ಅಲ್ವಾ. ರುಚಿ ನೋಡುವ. ನಾನು ಆಲ್ರೆಡಿ ತಟ್ಟೆನ ರೆಡಿ ಮಾಡಿಬಿಟ್ಟಿದ್ದೀನಿ. ಅಮ್ಮ ಬೇಗ ಬೇಗ ಬಡಿಸು ಅಂತ ಹೇಳ್ತಿದ್ದೀನಿ, ಬಡಿಸ್ಕೊಂಡು ರುಚಿನ ಹೇಳೇ ಬಿಡ್ತೀನಿ. ಬನ್ನಿ ಗೈಸ್. ಓಕೆ, ನನ್ನ ತಟ್ಟೆಯಲ್ಲಿ ವಾಂಗಿಬಾತ್ ರೈಸ್ ರೆಡಿ. ಓಕೆ, ನೋಡ್ತಿದ್ದೀರಲ್ವ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ. ಓಕೆ, ನೋಡಲಿಕ್ಕೆ ಇಷ್ಟು ಚಂದ ಅಂದರೆ ತಿನ್ನಲಿಕ್ಕೆ ತಿಂದು ನಿಮಗೆ ನಾನು ಹೇಳ್ತಾಯಿದ್ದೀನಿ. ಓಕೆ, ಫಸ್ಟ್ ಟೈಮ್ ನಾನು ಇದನ್ನು ವಾಂಗಿಬಾತ್ ರೈಸ್ನ ನಾನು ನಮ್ಮ ಮನೇಲಿ ಮಾಡಿರೋದು. ಹೇಳೋಕ್ಕೆ ಆಗಲ್ಲ ಗೈಸ್, ಫಸ್ಟ್ ಟೈಮ್ ನಾನು ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಅಷ್ಟು ರುಚಿಯಾಗಿ ಅದು ಬಂದಿತ್ತು, ಅಷ್ಟು ಟೇಸ್ಟಿಯಾಗಿತ್ತು. ನೋಡ್ತಿದ್ದೀರಲ್ಲ, ನನಗೆ ರೈಸ್ ಪಕ್ಕ ಉಪ್ಪಿನಕಾಯಿನೂ ಇರಬೇಕು. ಇದು ನಿಂಬುಕಾಯಿ ನನಗೆ ಕೊಟ್ಟಿದ್ದು ನನ್ನ ಫ್ರೆಂಡ್ ಪ್ರೇಮ ಅಂತ. ಅವಳು ತುಂಬಾ ನಿಂಬು ತಂದು ಕೊಟ್ಟಿದ್ಲು. ಅದನ್ನು ಅಮ್ಮ ಉಪ್ಪಿನಕಾಯಿ ಹಾಕಿದ್ರು. ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತಲೂ ನಿಮಗೆ ರೆಸಿಪಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನಿಂಬೆಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಾಗಿತ್ತು. ಇವಾಗ ವಾಂಗಿಬಾತ್
ಮುಳುಗಾಯಿನೂ ಕೂಡ ನಾನು ತಿಂತಾಯಿದ್ದೀನಿ. ತುಂಬಾ ಸಖತ್ತಾಗಿ ಬೆಂದಿರೋದ್ರಿಂದ ಖಾರ ಉಪ್ಪು ಸಖತ್ತಾಗಿ ಅದು ಹಿಡ್ದಿತ್ತು ಮುಳುಗಾಯಿನೂ ಕೂಡ. ಅದರಲ್ಲಿ ಒಣಮೆಣಸಿನ್ಕಾಯಿನೂ ಕೂಡ ಬಾಯಿಗೆ ಆವಾಗ ನಡುವೆ ಸಿಗುತ್ತೆ, ಅದು ಕೂಡ ಸಖತ್ತಾಗಿದೆ. ನನಗೆ ಕಾಂಬಿನೇಷನ್ ಅಂದರೆ ಏನೇ ತಿಂದರೂ ಉಪ್ಪಿನಕಾಯಿ ಬೇಕೇ ಬೇಕು. ಹಂಗಾಗಿ ಆ ನಿಂಬು ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾಗಿತ್ತು ಅದು ಕೂಡ. ಅದಕ್ಕೆ ನಾನು ನನ್ನ ಫ್ರೆಂಡು ಪ್ರೇಮನಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ನಾನು ಮಾಡಿರೋ ರೆಸಿಪಿ ನೀವು ಕೂಡ ಟ್ರೈ ಮಾಡಿ. ನಾನು ಸುಳ್ಳು ಹೇಳ್ತಿಲ್ಲ, ಪ್ರಾಮಿಸ್, ಗಾಡ್ ಪ್ರಾಮಿಸ್. ತುಂಬ ಚೆನ್ನಾಗಿ ಬಂದಿದೆ ಗೈಸ್, ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಿದ್ದೀರಲ್ಲ, ನನ್ನ ಕೈಗೂ ನನ್ನ ಬಾಯಿಗೂ ಪುಸ್ಸತ್ತೇ ಇಲ್ಲ. ನಾನು ಹಂಗೆ ತಿಂತಿದ್ದೀನಿ, ಯಾಕೆಂದರೆ ತಟ್ಟೆಯಲ್ಲಿ ಬಿಸಿ ಬಿಸಿದು ತಿನ್ನೋ ರುಚಿನೇ ಬೇರೆ ಗೈಸ್. ಕೈಗೂ ಸುಡ್ತಾ ಇರಬೇಕು, ಬಾಯಿಗೂ ಸುಡ್ತಾ ಇರಬೇಕು. ಓಕೆ, ಅಷ್ಟು ನನಗಿಷ್ಟ. ಬನ್ನಿ ಎಲ್ಲರೂ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ. ನೀವು ನಿಮ್ಮ ಮನೇಲೂ ಹೇಗೆ ಬಂದಿದೆ ಅನ್ನೋದನ್ನ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ತಾ, ಪ್ಲೀಸ್ ಎಲ್ಲರಿಗೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಓಕೆನಾ? ಓಕೆ, ನೆಕ್ಸ್ಟು ಮತ್ತೆ ಲಾಗಲ್ಲಿ ನಿಮಗೆ ನಾನು ಸಿಗ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಏನಪ್ಪ ಅಂದರೆ ಪ್ಲೀಸ್ 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 ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಲಾಗಲ್ಲಿ ನಾನು ಮತ್ತೊಂದು ರೆಸಿಪಿ ಮುಖಾಂತರ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಥವಾ ನನ್ನ ದಿನಚರಿ ಏನಿರುತ್ತೆ ಅದನ್ನು ಕೂಡ ನಿಮ್ಮ ಮುಂದೆ ನಾನು ತೋರಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ನನ್ನ ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನನ್ನ ತಟ್ಟೆಗಿರೋ ಅನ್ನನೂ ಕೂಡ ಖಾಲಿ ಆಗ್ತಾ ಬಂದಿದೆ. ಸಖತ್ತಾಗಿದೆ ವಾಂಗಿಬಾತ್. ನಾನು ಹೋಟ್ಲಲ್ಲಿ ತಿನ್ನೋಕ್ಕಿಂತ ರುಚಿ ನಾನು ಮಾಡಿರೋದೇ ತುಂಬಾ ರುಚಿ ಕೊಡ್ತಿದೆ ಅಂತ ಹೇಳ್ಕೊಬೋದು. ಯಾಕಂದರೆ ಇದು ಬಿಲ್ಡಪ್ ಅಂತಲ್ಲ, ಪ್ರಾಮಿಸ್, ಗಾಡ್ ಪ್ರಾಮಿಸ್, ಸಖತ್ತಾಗಿ ರುಚಿ ಕೊಡ್ತಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಪ್ಲೀಸ್ ಅಂತ ಹೇಳ್ತಾ, ಓಕೆ ಗೈಸ್, ಎಲ್ಲರಿಗೂ ಬಾಯ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಬಾಯ್ 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 ಬಾಯ್. ಓಕೆ, ಬಾಯ್.